6 ದಿವಸಕ್ಕೋದು 1 ತಿಂಗಳಕ್ಕೋದು ಗೊತ್ತಿಲ್ಲ. ನಮ್ಮ ಕಂಡೀಷನ್ ಏನಪ್ಪ ಅಂದ್ರೆ ನೇಮಕಾತಿ ಆಗಬೇಕು, ನೇಮಕಾತಿ ಪ್ರಾರಂಭ ಮಾಡಬೇಕು. ಜೊತೆಗೆ ನಮ್ಮ ಮುಂದಿನ ಇದೇನಪ್ಪ ಅಂದ್ರೆ ಭ್ರಷ್ಟಾಚಾರ ಮತ್ತು ಎಕ್ಸಾಮ್ ಬರೀಬೇಕು. ಎಲ್ಲ ತಡೆ ಇಟ್ಕೊಂಡು ನಾವು ಹೋರಾಟ ಮಾಡೋಣ. ಮತ್ತು ಎಲ್ಲಿವರೆಗಪ್ಪ ಅಂತಂದ್ರೆ ಇದನ್ನು ಯಾರೋ ಸೀರಿಯಸ್ ಪ್ರತಿಯೊಬ್ಬರು ಸೀರಿಯಸ್ ತಗೋರಿ. ಬರೀ ಕಾಂತಕುಮಾರ್ ಸರ್ ಇರಬೇಕು, ಬಂಡ್ರು ಸರ್ ಇರಬೇಕು, ಮಂಡಪ್ ಸರ್ ಇರಬೇಕು, ಇಲ್ಲ ನೀವೇ ಆಗಬೇಕು, ನೀವೇ ಇದು ತಗೋಬೇಕು. ಯಾಕಂದ್ರೆ ಹಸು ನಿಮಗೆ ಹೌದಾ? ನಾವು ಇದು ಮಾಡ್ಬೋದು. ನಿಮ್ಗೆ ಹೇಳ್ತೀನಿ, ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಒಟ್ಟು ಹಾಕೋಬೇಡ್ರಿ. ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ಇವತ್ತು ಏನಾದರೂ ನಮ್ಮ ಜೊತೆ ಇರ್ತೇವೆ ನಾವು. ಎಲ್ಲಿವರೆಗೆ ಈ ಭೂಮಿ ಮೇಲೆ ನಾವು ಇರುತ್ತಕ್ಕಿರ್ತೀವಿ, ನಮ್ಮ ಜೊತೆ ಇರ್ತೇವೆ ನಾವು. ನಾವೆಲ್ಲೇ ಭೂಮಿ ಇರ್ತೀವಲ್ಲ, ನಿಮ್ಮ ಜೊತೆ ಇರ್ತೇವೆ ನಾವು. ಅದಕ್ಕೆ ನಿಮಗೆ ಒಟ್ಟಂಗೆ ಹಾಕೋಬೇಡ್ರಿ, ಯಾರಿಗೂ ಹಾಕೋಬೇಡ್ರಿ. ಯಾಕಂದ್ರೆ ಮುಂದೆ ಏನಂತ ಸಮಸ್ಯೆ ಗೊತ್ತಾಗೋದನ್ನು ಈ ಸದ್ದ ಮುಂದೆ ಬರಬರ್ತಾ ಪೂರ್ತಿ ಹದಗೆಟ್ಟದ ಪೂರ್ತಿ ಕರ್ನಾಟಕ. ಇವತ್ತು ಕಾಂಗ್ರೆಸ್ ಸರ್ಕಾರನೂ ಅದೇ ಮಾಡ್ತದ, BJP ಸರ್ಕಾರವೂ ಅದೇ ಮಾಡ್ತದ, JDS ಅವರೇ ಅದೇ ಮಾಡ್ತಾರೆ. ಪೂರ್ತಿ ಇಡೀ ನಮ್ಮ ರಾಜ್ಯ ಪೂರ್ತಿ ಹದಗೆಟ್ಟದ. ಇವತ್ತು ಏನಪ್ಪ ಅಂದ್ರೆ ಪೂರ್ತಿ ಅವ್ರು ಬಂದಿದ್ದೇ ರೊಕ್ಕ ಮಾಡ್ಕೊಳ್ತಾರೆ. ರೊಕ್ಕ ಮಾಡ್ಕೊಳ್ಳೋದು, ಎಲ್ಲಿ ಏನು ಮಾಡಬೇಕು, ಎಲ್ಲಿ ಯಾವ ದೇಶದ ಬಿಸ್ನೆಸ್ ಮಾಡಬೇಕು ಅವ್ರು ವಿಚಾರ ಆಗ್ತಾರೆ. ಅವರು ನಿಮ್ಮ ಬಗ್ಗೆ ವಿಚಾರ ಮಾಡಲ್ಲ, 100 ರೂಪಾಯಿ ವಿಚಾರ ಮಾಡಲ್ಲ ಅವರು. ಹೆಂಗಪ್ಪ ಅಂದ್ರೆ ಅವ್ರು ಬಂದಾರಲ್ಲ ರಾಜಕೀಯ ಮಾಡೋರು, ಇದು ನಾವು 8 ಜನಕ್ಕೆ ಯಾವ್ದು ಬರ್ತದೆ, ಅದರಿಗೆ 8 ನಿಮಿಷ ಹೊಡಿಬೇಕು. ಏನು ಮಾಡಬೇಕೆ ಪ್ಲಾನ್ ಇರ್ತಾರೆ ಅವರು. ನಿಮ್ಮ ಬಗ್ಗೆ ಒಟ್ಟು ವಿಚಾರ ಮಾಡ್ಲಕ್ಕ ಇವರಿಗೆ ನೀವೆಲ್ಲರೂ ಒಗ್ಗೂಡಿದಾಗ, ಇವರಿಗೆ ನೆಟ್ಟು ಕುಂತಾಗ ಮಾತ್ರ ಅವ್ರು ನಿಲ್ಲಿರ್ತಾರೆ ಸೀದಾ. ಅವರು ಇದು ಬೆಂಡ್ ಆಗಲ್ಲ. ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ತೋರಿಸೋದು ಏನಪ್ಪ ಅಂದ್ರೆ ನಾವು ಒಂದು ಬೇಜಾರಾಗ್ತದೆ. ಆ್ಯಕ್ಚುಲಿ ಇವತ್ತು ನೋಡ್ರಿ, ಕಾಂತಕುಮಾರ್ ಸರ್ ಬಂದರು, ಪಾಪ ಎಷ್ಟೋ ಕಷ್ಟಪಟ್ಟು ಅವರೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ಮಾಡ್ತಾರೆ. ಇವತ್ತು ನಮ್ಮ ಬಂಡ್ರು ಸರ್ ಬಂದಾರ, ಮಂಡಪ್ ಸರ್ ಬಂದಾರ. ನೋಡ್ರಿ ಅವ್ರು ಯಾಕೆ ಬೇಕು ಹೇಳೋ ಅಂತ ಮಾಡ್ಕೊಡ್ರಿ. ಯಾವ ಕೋಚಿಂಗ್ದವರು ಒಳಗೆ ಬರ್ತಾ ಇಲ್ಲ, ಅವ್ರ ಮೇಲೆ ಬೇಜಾರಕ್ಕ ನಮಗೆ. ಬರ್ಬೇಕ್ರಿ, ಎಲ್ಲ ಬರಬೇಕು. ಎಲ್ಲರೂ ಬಂದಾಗ ಬರೀ ಅದು ಸ್ಟೇಜ್ ಮೇಲೆ ಭಾಷಣ ಮಾಡೋದು ಮಾಡ್ದು. ನಮಗೆ ಏನೋ ಬದುಕಿಗಿಂತ ಒಂದು ತಾಸು ಮತ್ತವ್ರಿಗೆ ಬದುಕುದಲ್ಲದು, ಅದು ಜೀವನ ಯಾವಾಗಲೂ. ಸ್ವಲ್ಪ ಹೇಳ್ರಿ, ನಿಮ್ಮ ಸರ್ಗಳು ಯಾರಾದ್ರೂ ಲಕ್ಷಣ ಹೇಳ್ರಿ, ಸರ್ ಬರ್ರಿ ನೋಡ್ರಿ. ಅದಕ್ಕೆ ಕಾಂತಕುಮಾರ್ ಸರ್ ಬಂದಾರ, ಬಂಡ ಸರ್ ಬಂದಾರ, ಮಂಡಪ್ ಸರ್ ಬಂದಾರ, ನಾವು ಬಂದೇವು, ನೀವು ಬರೀ ಸರ್ ಹೇಳ್ರಿ ಅವ್ರಿಗೆ, ಬೀಳಕ್ಕೊಬಿಡ್ರಿ ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಏನಾದ್ರು ಬದಲಾವಣೆ ಹಾಕದ. ಅದಕ್ಕೆ ನಿಮ್ಮೆಲ್ಲರಿಗೆ ನೀವೆಲ್ಲರೂ ಕೂಡ್ರಿ, ದಯಮಾಡಿ ಒಂದು ದಿಟ್ಟ ಧೈರ್ಯ ತೋರಿ. ಏನು ನಮ್ಮಲ್ಲಿ ಜೋಸದ, ನಿಮ್ಮಲ್ಲಿ ಡಬಲ್ ತ್ರಿಬಲ್ ಜೋಸ್ ಆಗ್ಬೇಕು ನಿಮ್ಮಲ್ಲಿ ಯಾವಾಗಲೂ. ಯಾಕಂದ್ರೆ ನಮಗೆ ಏಜ್ ಆಗ್ಯದ ಈಗ. ನೀವೆಲ್ಲ ಕೂಡ ಎಲ್ಲ 18, 20, 30 ವರ್ಷ ಒಳಗದ ನಿಮ್ಮ ಏಜ್. ನಿಮ್ಮ ಹೆಂಗಪ್ಪ ಏನಾದರೂ ಬದಲಾವಣೆ ಆಗಿದೆ ನಿಮ್ಮಿಂದ. 18ರಿಂದ 30 ವರ್ಷ ಒಳಗಾಗಿ ನೀವು ಬೇಕಾ ಚೇಂಜ್ ಮಾಡ್ಬೋದು. ಅಂಥ ಸಾಮರ್ಥ್ಯ ನಿಮಗೆ ಅದ. ನೀವು 18ರಿಂದ 30 ವರ್ಷ ಒಳಗೆ UPSC ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ನೀವು ಕಾನ್ಸಂಟ್ರೇಷನ್ ನೀವು ಎಷ್ಟು ಟೈಮ್ ಅದು ಕೊಟ್ರೆ. ಆಮೇಲೆ ನೀವು ಬೇಕಾದ ಬದಲಾವಣೆ ಆಗೋದು ಇದೆ ಈ ಏಜ್ನಾಗೆ. 18ರಿಂದ 30 ವರ್ಷ ಒಳಗೆ, 18ರಿಂದ 30 ವರ್ಷ ಹುಡುಗರು ಒಟ್ಟು ಕೂಡಿದ್ರೆ ಇಡೀ ಏನಪ್ಪ ಅಂದ್ರೆ ನಮ್ಮ ರಾಜ್ಯದ ಹಾಕಿರುವಂಥ ಇವ್ರು ದುಷ್ಟು ತೆಗೆದು ಹಾಕ್ಬೋದು ನೀವು. ಅದ್ರ ಒಗ್ಗಟ್ಟಾದ್ರೆ ನೀವು ಒಗ್ಗಟ್ಟಾಗಲಿಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾರಿ. ದಯಮಾಡಿ ನಾವು ಒಂದು ಶಪಥ ಮಾಡ್ತೇವೆ. ನಾವು ಹೇಳ್ತಲ್ಲ, ನಾವೆಲ್ಲ ಶಪಥ ಮಾಡ್ತೇವೆ. ಈ ಭೂಮಿ ಮೇಲೆ ನಾವು ಒಟ್ಟು ಬಿಡಲ್ಲ, ಇರು ತಕ್ಕ ನಿಮ್ಮ ಜೊತೆ ನಾವು ಇರ್ತೇವೆ. ಇವತ್ತು ಏನೇ ಇರ್ಲಿಕ್ಕಾಗದು ಅವತ್ತು ನಾವು ಬಿಡಲ್ಲ, ಕೈ ಬಿಡು. ನಾವು ಏನು ನಮಗೆ ಹೋಗಿ ಜೇನ ಹಾಕಿದ್ರು ನಾವು ಹಿಡಿರ್ತೇವೆ. ಏನವತ್ತು ನಮಗೇನು ಗುಂಡೆ ಬಿದ್ದರೂ ನಾವು ಹಿಡಿರ್ತೇವೆ. ನಾವು ಏನವತ್ತು ಏನಪ್ಪ ಹೆಂಗೋ ಎಲ್ಲ ಸಾಯ್ತಿರ್ತೇವೆ ಅಂತ. ಮತ್ತು ಏನೋ ಒಂದು ಬದಲಾವಣೆ ಸಹಾಯ ಹೋದಾದರೂ ಆಗಲಿ, ಒಂದು ಕ್ರಾಂತಿಯಲ್ಲಿ ರಾಜ್ಯದಲ್ಲಿ ಇಂಥ ಭ್ರಷ್ಟರ, ಇಂಥ ರಾಜಕೀಯದವ್ರು ಹೇಳ್ತೀನಿ, ಇಂಥ ಲೊಬ್ಬಡು ಬಂದಿರೋರು. ಅದಕ್ಕಾಗಿ ನೀವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ. ದಯಮಾಡಿ ಸರಿಯಾಗಿ ಸಾರಿ ನೀವೆಲ್ಲರೂ ನನ್ನ ನಂಬರ್ ಬರೀತೇವೆ, ಎಲ್ಲರೂ ನಂಬರೇ ಬರ್ರಿ. ಆ ನಂಬರ್ ಮತ್ತು ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊರಿ. ಈ ಸದ್ಯ ಹೆಂಗಪ್ಪ ಅಂದ್ರೆ ಇದು ಹೆಣ್ಣು ಹೋಗ್ತದೋ, ತಿಂಗಳು ಹೋಗ್ತದೋ. ಯಾಕಂದರೆ ಆಗ ಸರ್ಕಾರ ವರ್ಸಸ್ ವಿದ್ಯಾರ್ಥಿಗಳು ಬಿಟ್ಟ ಪ್ರತಿಭಟನೆ ಇರ್ತದೆ. ನೀವು ಹೆಂಗೆ ನಿಮ್ಮ ಸಂಖ್ಯೆ ಜಾಸ್ತಿ ಹಾಕೋದೋ, ನಿಮ್ಗೆ ಹೆಂಗೆ ಸಂಖ್ಯೆ ಜಾಸ್ತಿ ಹಾಕೋದೋ ಅವಾಗ ಅವರು ಡಿಗ್ರೀಸ್ ಹಾಕಾರ. ಒಂದು ವೇಳೆ ನಿಮ್ಮ ಸಂಖ್ಯೆ ಡಿಗ್ರೀಸ್ ಆಗ್ತಪ್ಪ ಅಂದ್ರೆ ಅವರು ಖುಷಿ ಪಡ್ತಾರೆ. ಆಗಲ್ಲ ಇವರು ಮಾಡೋದು ಬಿಟ್ಬಿಡ್ತಾರೆ ಅವರು. ಇಡೀ ರಾಜ್ಯದ ಮೂಲೆಯಿಂದ ನೀವು ಕಷ್ಟ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಮಾತಾಡಬೇಕು. ಇನ್ನೊಂದ್ಸಲ ಹೇಳ್ದಂಗೆ ಹಿಂದಿ ಮಾತಾಡಬೇಕು, ಇಂಗ್ಲೀಷ್ ಮಾತಾಡಬೇಕು. ನಾವು ಮಾತಾಡೋಕ್ಕಿಂತ ನೀವು ಮಾತಾಡಬೇಕು. ನೀವು ವಿದ್ಯಾರ್ಥಿ, ನಾವು ವಿದ್ಯಾರ್ಥಿ ಅಲ್ಲ, ನಾವು ಲೆಕ್ಚರ್ಗಳು. ಇಲ್ಲಿ ನಾವು ಮಾತಾಡಿದ್ರೆ ಅಷ್ಟು ಇಫೆಕ್ಟ್ ಆಗಲ್ಲ, ನೀವು ಮಾತಾಡಿದ್ರೆ ಇಫೆಕ್ಟ್ ಆಗ್ತದ. ನಿಮ್ಮ ನೋವು ಬಿಡಿ ಗೊತ್ತಾಗಬೇಕು. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗಬೇಕು, ಮ್ಯಾಗ ನಮ್ಮ ಹಾಕಿರುವಂಥ ಅಲ್ಲಿ ಮ್ಯಾಗ ಕೇಂದ್ರ ಸರ್ಕಾರದಲ್ಲಿ PM ಗೊತ್ತಾಗಬೇಕು. ಆಮೇಲೆ ಅದ್ರ ಅಪೋಸಿಟ್ ಯಾರವರು ಮಧ್ಯಕಟ್ಟು ಇವ್ರಿಗೆ ಗೊತ್ತಾಗಬೇಕು. ಇವರೆಲ್ಲ ಲಬ್ರು ಹೋದ್ರೆ ಅವ್ರು ಹೇಳ್ತೀನಿ. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರು ಚೆಂದಾಗೆ ಹೋರಾಟ ಮಾಡೋಣ. ಇದು ಎಲ್ಲಿಗೆ ಆಗ್ಬಿಟ್ಟ, ಏನು 3 ದಿವಸ ಇರ್ತದೋ, ಏನು ಒಂದು 6 ದಿವಸ ಇರ್ತದೋ, ಒಂದು ವೀಕ್ ಇರ್ತದೋ, ಏನು 1 ತಿಂಗಳು ಇರ್ತದೋ. ಯಾವತ್ತೂ ನೋಡ್ರಪ್ಪ, ನೀವು ಸ್ವಲ್ಪ ನೀವು ಹುಡುಗರು ನೀವು ಬಿಟ್ಟು ಹೋಗ್ಬೋದು. ಆದರೆ ನಾವು ಬಿಟ್ಟು ಹೋಗಲ್ಲ, ತಲೆಗಿರಲಿ. ನೀವು ಬಿಟ್ಟು ಹೋಗ್ಬೋದು. ಇದು ಸರ್ ನಮ್ಮ ಬಿಸಿಲದ ನಮಗೆ ಯಾಕೋ ಆಗ್ತಾಯಿಲ್ಲ ಅಂದ್ರೆ ಬಿಟ್ಟು ಹೋಗೋರು ರಣ ಹಿಡಿಗಳವರು.
ಬೆಳೆಯಲ್ಲಿನೊಂದು ನಾಳೆ ಹೇಳಿಕೊಳ್ಳೋರು ನೀವು ಹೆಂಗಪ್ಪ ಗೊತ್ತಾ ಆ್ಯಕ್ಚುಲಿ ಇದು ಇವತ್ತ ಸೈನಿಕರು ಏನು ಮಾಡ್ತಾರೆ ಗೊತ್ತಾ ನೋಡ್ರಿ ನೀವು ಸಿಯಾಚಿನ್ದೊಳಗೆ ಜಮ್ಮು ಕಾಶ್ಮೀರದೊಳಗೆ ಅಂಥ ಕೋಲ್ಡ್ ಇರ್ತದ ಅಂಥ ಕೋಲ್ಡ್ನಾಗ ನಿಂತು ದೇಶ ಕಾಯ್ತಾರ ಅರ್ಥ ಮಾಡ್ಕೊಡ್ರಿ ನೀವೆಲ್ಲರೂ ಇವತ್ತ ಎಲ್ಲಿಯಪ್ಪ ಅಂದ್ರೆ ರಾಜಸ್ಥಾನದೊಳಗೆ ಒಂದು ಪ್ಲೇಸ್ ಇದೆ ಅದ್ರ ಹೆಸರು ಗೊತ್ತಿಲ್ಲ ಅಂತ ಪ್ಲೇಸಾಗ 55 ಡಿಗ್ರಿ ಕಂಡೀಷನ್ ಭಾಳ ಇರ್ಬೋದು ಅಂತ ದೇಶ ಕಾಯ್ತಾರ ನಾವು ಬರೇ ಇಲ್ಲಿ ಕೂತು ಈ ಬಿಜಾಪುರದ ಕೂತು ಒಂದು ಮೈದಾನ ಯಾವುದಿದು ದರ್ಬಾರ್ ಮೈದಾನ ಕೂತಿದ್ದೆ ಈ ದೇಶದ ಆಗುತ್ತೋ ಅಲ್ಲೇ ನಾನು ಬದಲಾವಣೆ ಮಾಡಕ್ಕೆ ಮತ್ತು ನಾವೇ ಬರ್ಬೋದು ನಾವಿಲ್ಲಿ ಅವ್ರಿಗೆ ಕ್ಯಾರಿ ಮಾಡ್ಕೋರಿ ಸ್ವಲ್ಪ ಏನಾದರೂ ದೇಶದಗೋಸ್ಕರ ನೀವು ಏನಾದರೂ ನೀವು ಅಭ್ಯಾಸ ಮಾಡಿರಿ ಓದ್ತೀರಿ ನೀವು ಸ್ವಲ್ಪ ನೀವೇನಾದರೂ ಮಾಡ್ಕೋರಿ ಇದನ್ನು ನಾನು ಏನಾದ್ರು ದೇಶ ಸೈನಿಕರು ಬೇಡ ಇಲ್ಲಿ ರಾಜ್ಯದಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳಿಗೋಸ್ಕರ ಸೈನಿಕರ ಅರ್ಥ ನಮಗೆ ಈ ರಾಜ್ಯದಲ್ಲಿ ನಡೀತಿರುವಂಥ ಅನ್ಯಾಯವನ್ನು ಹೋಗಲಾಡಿಸೋಸ್ಕರ ಸ್ವಲ್ಪ ಸೈನಿಕರಾಗಿ ನೀವು ಸ್ವಲ್ಪ ಒಂದು ದಿವಸ ಸೈನಿಕರಾರಿ ಅದು ಬದಲಾವಣೆ ಆಗುತ್ತಕ್ಕ ಇದನ್ನು ಇಲ್ಲಿಗೆ ಬಿಡುದು ಬೇಡ ಅದಕ್ಕೆ ನಾವು ಹೇಳಿನಲ್ಲ ನೀವೆಲ್ಲರೂ ಒಗ್ಗಟ್ಟಾರಿ ನಾವೆಲ್ಲರೂ ಇರ್ತೇವೆ ಸೊ ಅದಕ್ಕೆ ಎಲ್ಲ ನಂಬರ ಬರೆಯೋದ್ರ ಮ್ಯಾಗ ಬರೋದು ಇನ್ಶೂರೆನ್ಸ್ ದಿನ ತೋರಿ ನಾಳೆ ಸುತ್ತು ನಾಳೆಗೆ ನಾಡ್ದ ಅಲ್ಲಿ ಪ್ರಾರಂಭ ಆಗುವವರೆಗೂ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಇದು ಇನ್ಸ್ಟಿಟ್ಯೂಟ್ಗಳು ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಬರಲೇಬೇಕಂತ ಎಲ್ಲರಿಗೆ ಹೇಳ್ರಿ ಆಮೇಲೆ ಪ್ರತಿಯೊಂದು ಏನಪ್ಪ ಲೈಬ್ರರಿ ಬರಲ್ಲ ಅವ್ರಿಗೆ ಬರ್ಲಕ್ಕೆ ಹೇಳ್ರಿ ಯಾಕಂದ್ರೆ ನಮ್ಗಿಂತ ನೀವು ತೋರಿದನ್ನೆಲ್ಲ ಹೇಳ್ರಿ ಆಮೇಲೆ ಎಲ್ಲರಿಗೆ ಕರ್ಕೊಂಡು ಇವತ್ತು ನಿಮ್ಮ ಜೊತೆ ನಮ್ಮ ಟೀಮ್ ಇದೆ ಇನ್ನೂ ಸಾಕಷ್ಟು ಬರ್ತಾರ ನಮ್ಮ ಜಿಲ್ಲೆಯ ಶಾಸಕರಂತ ಸನ್ಮಾನ್ಯ ಬಸವರಾಜ ಪಾಟೀಲ್ ಸರ್ ಬರ್ತಾರ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪ ಅಂದ್ರೆ ಸರ್ ಹೇಳ್ದಂಗೆ ಅಲ್ಲಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊತೇವೆ ದಯಮಾಡಿ ಹೋಗಿ ಕಾಲ್ಬೋದು ಅವರಿಗೆ ಸರ್ ನೀವು ಶಾಸಕರಿದ್ದಾರೆ ದಯಮಾಡಿ ಇದೊಂದು ನ್ಯಾಯ ಕೊಡಿಸುವವರೆಗೂ ನಮ್ಮನ್ನು ಬಿಟ್ಟು ಆಗಲೇಬೇಡುತ್ತೆ ನಾವು ಒಟ್ಟು ಹೋಗಿ ಕಾಲ್ಬೇಕು ಉದ್ದ ಎಲ್ಲರೂ ಕೂತ್ಕೊಂಡು ಅಂದ್ರೆ ಮಾಡೋದು ಆಯ್ತು ಅದು ಮಾಡೋದು ಎಲ್ಲ ಥರ ಮಾಡೋದು ಕಾಲು ಒಟ್ಟು ಕೂರ್ಸೋನು ನಮ್ಗೆ ಏನು ಬೇಕಾದ ಬದಲಾವಣೆ ಬೇಕಿದೆ ಇಲ್ಲಿ ಹೌದಿಲ್ಲ ಇಲ್ಲಿ ಎಲ್ಲ ತೊಗೊಂಡು ಹೋಗ್ತಾರೆ ಎಲ್ಲ ಏನು ಬೇಕಲ್ಲ ಹೋಗಿ ಉದ್ದು ಕಾಲು ಒಟ್ಟು ಹೋಗ್ತಾರೆ ಹೌದಲ್ಲ ಅದಕ್ಕೆ ಇದು ಮಾಡ್ಕೊಂಡು ಈಗ ನಾಳೆ ಸುತ್ತು ನಾಳೆಗೆ ನಾಡು ಸ್ವಲ್ಪ ಹೆಚ್ಚು ಹೊರಗಿರ್ತದೆ ದಯಮಾಡಿ ಎಲ್ಲರೂ ನೀವೇ ಮುಂಜಾನೆ ಬರಬೇಕು ನಾವು ಟೈಮ್ ಅದು ನಮ್ಮ ಇದ್ರಾಗ ಲೀಡರ್ಶಿಪ್ ಅನ್ನು ಟೀ ಮಾಡ್ಕೊಂಡು ರೆಡಿ ಎಲ್ಲರೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಸರ್ಕಾರದ ವಿರುದ್ಧ ನಮ್ಮ ನೇಮಕಾತಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ರೈಟಾ ಸೊ ಇಲ್ಲಿವರೆಗೂ ಕಿತ್ತು ಕೇಳಿದಕ್ಕೆ ನಿಮ್ಮೆಲ್ಲರೂ ಥ್ಯಾಂಕ್ಸ್ ಒಟ್ಟು ಕೂಡ್ರಿ ಇನ್ನೂ ಇದು ಮಾಡಿರ್ತಾರೆ ಓಕೆನಾ